ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಒಡಿಶಾದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ 4 ವರ್ಷಗಳ ಕಾಲ ಮುಚ್ಚಿದ್ದ ಪ್ರಸಿದ್ಧ ಪುರಿ ಜಗನ್ನಾಥ ದೇವಾಲಯದ 3 ಬಾಗಿಲುಗಳನ್ನು ತೆರೆಸಿತ್ತು. ಇದೀಗ ಮತ್ತೊಂದು ಮಹತ್ವದ ನಿರ್ಧಾರವನ್ನು ಬಿಜೆಪಿ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಬರೋಬ್ಬರಿ 46 ವರ್ಷಗಳಿಂದ ತೆರೆಯದೇ ಇದ್ದ ದೇವಸ್ಥಾನದ ರತ್ನ ಭಂಡಾರವನ್ನು ಓಪನ್ ಮಾಡೋದಕ್ಕೆ ದೇವಾಲಯ ಸಮಿತಿ ಹಾಗೂ ಸರ್ಕಾರ ಮುಹೂರ್ತವನ್ನು ನಿಗದಿ ಮಾಡಿದೆ. ಈ ಮೂಲಕ ಚುನಾವಣೆಯಲ್ಲಿ ನೀಡಿದ್ದ ಭರವಸೆಯನ್ನು ಕೊನೆಗೂ ಸರ್ಕಾರ ಪೂರೈಸೋದಕ್ಕೆ ಮುಂದಾಗ್ತಾ ಇದೆ. ಹಾಗಾದರೆ ಏನಿದು ರತ್ನ ಭಂಡಾರ? ಇಷ್ಟು ವರ್ಷಗಳ ಕಾಲ ಇದನ್ನು ತೆಗೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕೆ? ರತ್ನ ಭಂಡಾರದಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಚಾರ್ಧಾಮ್ ಯಾತ್ರೆಗಳಲ್ಲಿ ಒಡಿಶಾದ ಪುರಿ ಜಗನ್ನಾಥ ದೇವಾಲಯ ಕೂಡ ಒಂದು. ಬಿಳಿ ಪಗೋಡ ಅಂತ ಕರೆಸಿಕೊಳ್ಳುವ ಪುರಾಣ ಪ್ರಸಿದ್ಧ ಜಗನ್ನಾಥ ದೇವಾಲಯದ ಜಗತ್ ಪ್ರಸಿದ್ಧ ರಥಯಾತ್ರೆ ಇತ್ತೀಚೆಗಷ್ಟೇ ನೆರವೇರಿದೆ. ಸಹೋದರ ಬಲಭದ್ರ ಹಾಗೂ ಸಹೋದರಿ ಸುಭದ್ರೆ ಜೊತೆಯಲ್ಲಿ ಜಗನ್ನಾಥ ಇಲ್ಲಿ ನೆಲೆ ನಿಂತಿದ್ದಾನೆ ಅನ್ನೋ ನಂಬಿಕೆ ಜನರಲ್ಲಿದೆ. ಸಾಮಾನ್ಯವಾಗಿ ದೇವಾಲಯಗಳಲ್ಲಿನ ವಿಗ್ರಹಗಳನ್ನು ಕಲ್ಲಿನಿಂದ ಕೆತ್ತನೆ ಮಾಡಲಾಗಿರುತ್ತೆ. ಆದರೆ ಈ ಪುರಿಯಲ್ಲಿನ ವಿಗ್ರಹಗಳನ್ನು ಮರದಿಂದ ನಿರ್ಮಾಣ ಮಾಡಲಾಗುತ್ತೆ. ಪ್ರತಿ 12 ಅಥವಾ 19 ವರ್ಷಗಳಿಗೆ ಒಮ್ಮೆ ವಿಗ್ರಹಗಳನ್ನು ಕೆತ್ತನೆ ಮಾಡಲಾಗುತ್ತೆ. ಆ ವಿಗ್ರಹಗಳಿಗೆ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಈ ದೇವಾಲಯದ 4 ದಿಕ್ಕಿನಲ್ಲಿ ಪ್ರವೇಶ ದ್ವಾರ ಇದೆ. ಆದರೆ ಕರೋನಾ ಸಂದರ್ಭದಲ್ಲಿ ಅಂದರೆ ಮಾರ್ಚ್ 2020ರಲ್ಲಿ ಈ 4 ದ್ವಾರಗಳನ್ನು ಸಾರ್ವಜನಿಕರ ಬಳಕೆಗೆ ಮುಚ್ಚಲಾಗಿತ್ತು. ಆ ಬಳಿಕ ಡಿಸೆಂಬರ್ನಲ್ಲಿ ಕೇವಲ ಪೂರ್ವ ದ್ವಾರವನ್ನು ಮಾತ್ರ ತೆಗೆಯಲಾಗಿತ್ತು. ಅಲ್ಲಿ ಸಾಕಷ್ಟು ಕಾರಣಗಳನ್ನು ಕೊಟ್ಟು ಇನ್ನುಳಿದ 3 ದ್ವಾರಗಳನ್ನು ತೆಗೆಯೋದಕ್ಕೆ ಅಂದಿನ ನವೀನ್ ಪಟ್ನಾಯಕ್ ಸರ್ಕಾರ ಹಿಂದೇಟನ್ನು ಹಾಕ್ತು. ಪುರಿ ಜಗನ್ನಾಥ ಕಾರಿಡಾರ್ ಹಾಗೂ ದೇವಾಲಯದ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೇವೆ. ಆ ಬಳಿಕ ದೇವಾಲಯದ ಇನ್ನುಳಿದ ಬಾಗಿಲುಗಳನ್ನು ತೆರೆಯಲಾಗುತ್ತೆ ಅಂತ ನವೀನ್ ಪಟ್ನಾಯಕ್ ಹೇಳಿದರು. ಆದರೆ ಎಲ್ಲ ಕಾರ್ಯಗಳು ಪೂರ್ಣಗೊಂಡರೂ ಬಾಗಿಲುಗಳು ಮಾತ್ರ ಓಪನ್ ಆಗಲಿಲ್ಲ. ಇದರಿಂದ ಭಕ್ತರು ಪಟ್ನಾಯಕ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದಾದ ಬಳಿಕ ಒಡಿಶಾದಲ್ಲಿ ಚುನಾವಣೆ ಬಂತು. ಬಿಜೆಪಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಪುರಿ ದೇವಾಲಯದ ಮುಚ್ಚಿರುವ 3 ದ್ವಾರಗಳನ್ನು ತಾನು ಅಧಿಕಾರಕ್ಕೆ ಬಂದರೆ ತೆರೆಯೋದಾಗಿ ಹೇಳ್ತು. ಆ ನಂತರ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬಹುಮತವನ್ನು ಗಳಿಸ್ಕೊಳ್ತು. ಅಲ್ಲಿ ಬಿಜೆಪಿ ಸರ್ಕಾರ ರಚನೆ ಕೂಡ ಆಯಿತು. ಆ ಬಳಿಕ ಕಳೆದ ತಿಂಗಳು ಅಂದರೆ ಜೂನ್ 13ರಂದು ಬಿಜೆಪಿ ಸರ್ಕಾರ ತಾನು ಕೊಟ್ಟ ಮಾತಿನಂತೆ ಇನ್ನುಳಿದ 3 ಬಾಗಿಲುಗಳನ್ನು ಕೂಡ ಓಪನ್ ಮಾಡಿಸ್ತು. ಸೊ ಇಲ್ಲಿ ನವೀನ್ ಪಟ್ನಾಯಕ್ ಅಧಿಕಾರವನ್ನು ಕಳೆದುಕೊಳ್ಳೋದಕ್ಕೆ ಪುರಿ ದೇವಾಲಯದ 3 ಬಾಗಿಲುಗಳನ್ನು ಬಂದ್ ಮಾಡಿದ್ದೇ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ರಥಯಾತ್ರೆ ಪೂರ್ಣಗೊಂಡಿದ್ದು ಬಿಜೆಪಿ ತಾನು ಜನರಿಗೆ ಕೊಟ್ಟಿದ್ದ ಮತ್ತೊಂದು ಭರವಸೆಯನ್ನು ಪೂರ್ಣಗೊಳಿಸೋದಕ್ಕೆ ಮುಂದಾಗ್ತಾ ಇದೆ. ಈ ಬಾರಿ 46 ವರ್ಷಗಳಿಂದ ತೆರೆಯದೆ ಹಾಗೆ ಉಳಿದಿರುವ ದೇವಾಲಯದ ರತ್ನ ಭಂಡಾರವನ್ನು ತೆರೆಯೋದಕ್ಕೆ ಈಗ ಬಿಜೆಪಿ ಸರ್ಕಾರ ಮುಂದಾಗಿದೆ. ಇದೇ ಜುಲೈ 14ನೇ ತಾರೀಕು ಅಂದರೆ ಭಾನುವಾರದಂದು ರತ್ನ ಭಂಡಾರವನ್ನು ಓಪನ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಭಂಡಾರದ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವ ಉನ್ನತ ಮಟ್ಟದ ಸಮಿತಿ ಭಂಡಾರವನ್ನು ತೆಗೆಯುವ ಬಗ್ಗೆ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದೆ. ನವೀನ್ ಪಟ್ನಾಯಕ್ ಸರ್ಕಾರದ ಅವಧಿಯಲ್ಲಿ ನೇಮಿಸಿದ್ದ ದೇವಸ್ಥಾನದ ಸಮಿತಿಗೆ ಹೊಸದಾಗಿ ರಚನೆಯಾಗಿರುವ ಸಮಿತಿಗೆ ಜುಲೈ 14ರಂದು ಭಂಡಾರದ ಬೀಗದ ಕೈಯನ್ನು ಒಪ್ಪಿಸುವಂತೆ ಸೂಚನೆ ಕೊಡಲಾಗಿದೆ. ಇನ್ನು ಹೊಸ ಸಮಿತಿಯ ನಿರ್ಧಾರದಂತೆ ಜುಲೈ 14ರಂದು ಈ ರತ್ನ ಭಂಡಾರವನ್ನು ತೆಗೆಯೋದಕ್ಕೆ ಒಡಿಶಾದ ಈಗಿನ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಂಜಿ ಗ್ರೀನ್ ಸಿಗ್ನಲ್ ಅನ್ನು ಕೊಡಬೇಕಾಗಿದೆ ಅಷ್ಟೇ. ಅಂದಾಗೆ ಈ ಹಿಂದೆಯೂ ಕೂಡ ಈ ಭಂಡಾರದ ಬಾಗಿಲನ್ನು ತೆರೆಯೋದಕ್ಕೆ ಪಟ್ನಾಯಕ್ ಸರ್ಕಾರದ ಮೇಲೆ ದೇವಸ್ಥಾನದ ಸಮಿತಿ ಹಾಗೂ ಭಕ್ತಾದಿಗಳು ಒತ್ತಡವನ್ನು ಹಾಕಿದರು. ಆದರೆ ಭಂಡಾರದ ಕೀ ಕಳೆದು ಹೋಗಿದೆ ಅನ್ನೋ ಕಾರಣವನ್ನು ನೀಡಿ ಅದನ್ನು ಇಲ್ಲಿವರೆಗೂ ಓಪನ್ ಮಾಡಿರಲಿಲ್ಲ. ಆದರೆ ಇದೀಗ ಸರ್ಕಾರ ಬದಲಾಗಿದ್ದು ದೇವಸ್ಥಾನದ ಸಮಿತಿ ಭಂಡಾರವನ್ನು ಓಪನ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಈ ಹಿನ್ನೆಲೆಯಲ್ಲಿ ದೇವಾಲಯದ ಮುಖ್ಯ ಆಡಳಿತಗಾರರನ್ನು ಒಳಗೊಂಡಂತಹ ಸಭೆ ಜುಲೈ 9ರಂದೇ ನಡೆಸಲಾಗಿದೆ. ಈ ವೇಳೆ ಹಿಂದಿನ ಸರ್ಕಾರ ರಚನೆ ಮಾಡಿದ್ದ ಆಡಳಿತಾಧಿಕಾರಿಗಳಿಗೆ ಭಂಡಾರದ ಡೂಪ್ಲಿಕೇಟ್ ಕೀಯನ್ನು ತರುವಂತೆ ಸೂಚನೆಯನ್ನು ಕೊಡಲಾಗಿತ್ತು. ಆದರೆ ಅವರು ಆ ಸಭೆಗೆ ಆ ಬೀಗದ ಕೈಯನ್ನು ತಂದಿರಲಿಲ್ಲ. ಹೀಗಾಗಿ ಜುಲೈ 19ಕ್ಕೆ ನಕಲಿ ಬೀಗದ ಕೈಯನ್ನು ತರುವಂತೆ ಈಗಿರುವ ಸಮಿತಿಗೆ ಸೂಚನೆಯನ್ನು ಕೊಡಲಾಗಿದೆ. ಒಂದು ವೇಳೆ ಅವತ್ತು ಕೂಡ ಕೀಯನ್ನು ತರಲಿಲ್ಲ ಅಂತಂದರೆ
ಮತ್ತೊಂದು ನಕಲಿ ಕೀಯನ್ನು ಬಳಸಿ ಭಂಡಾರದ ಬಾಗಿಲನ್ನು ತೆರೆಯುವ ನಿರ್ಧಾರಕ್ಕೆ ಉನ್ನತ ಮಟ್ಟದ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಅಂತ ಹೊಸ ಸಮಿತಿಯ ಅಧ್ಯಕ್ಷ ಬಿಶ್ವನಾಥ್ ರಥ್ ಹೇಳಿದ್ದಾರೆ. ಹಾಗೆ ತಮ್ಮ ನಿರ್ಧಾರವನ್ನು ಸರ್ಕಾರಕ್ಕೆ ತಿಳಿಸಿದ್ದು ಸರ್ಕಾರ ಒಪ್ಪಿಗೆ ನೀಡೋದು ಬಾಕಿ ಇದೆ ಅಂತ ಹೇಳ್ತಾರೆ. ಅಂದಾಗೆ ಈ ಭಂಡಾರವನ್ನು ಓಪನ್ ಮಾಡೋಕೆ ಸರ್ಕಾರದ ಒಪ್ಪಿಗೆ ಅತ್ಯವಶ್ಯಕ ಆಗಿದೆ. ಗೆಳೆಯರೆ, ಪುರಿ ಜಗನ್ನಾಥ ಮಂದಿರ 12ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅವತ್ತಿಗೆ ಈ ರತ್ನಭಂಡಾರ ದೇವಾಲಯದಲ್ಲಿ ಇರಲಿಲ್ಲ. ಆ ಬಳಿಕ ಅಂದರೆ ದೇವಾಲಯದ ಪುನರುಜ್ಜೀವನ ನಡೆದ ಸಂದರ್ಭದಲ್ಲಿ ಈ ರತ್ನಭಂಡಾರವನ್ನು ನಿರ್ಮಾಣ ಮಾಡಲಾಗಿದೆ. ಬಟ್ ಈ ರತ್ನಭಂಡಾರ ಯಾರ ಕಾಲಾವಧಿಯಲ್ಲಿ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ಇವತ್ತಿಗೂ ಕೂಡ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ. ಯಾಕೆಂದರೆ ದೇವಾಲಯದ ನಿರ್ಮಾಣದ ಬಳಿಕ ಕಾಲಕಾಲಕ್ಕೆ ಬೇರೆ ಬೇರೆ ರಾಜರು ಹಾಗೂ ಭಕ್ತರು ಈ ದೇವಾಲಯದ ಪುನರುಜ್ಜೀವನಕ್ಕೆ ಸಾಕಷ್ಟು ದಾನಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಬೆಲೆ ಬಾಳುವ ರತ್ನಾಭರಣಗಳು, ಒಡವೆಗಳು ಕೂಡ ಇದ್ದಾವೆ. ಇಂತಹ ಒಡವೆಗಳನ್ನು ರತ್ನಭಂಡಾರ ಅಂತ ಕರೆಯುವ ಖಜಾನೆಯಲ್ಲಿ ಸುರಕ್ಷಿತವಾಗಿ ಇಡಲಾಗಿದೆ. ಈ ರತ್ನಭಂಡಾರ ಜಗನ್ನಾಥ ದೇವಾಲಯದ ಜಗನ್ಮೋಹನದ ಉತ್ತರ ಭಾಗದಲ್ಲಿದ್ದು 11.78 ಮೀಟರ್ ಎತ್ತರ, 8.79 ಮೀಟರ್ ಉದ್ದ ಹಾಗೂ 9.74 ಮೀಟರ್ ಅಗಲವನ್ನು ಹೊಂದಿದೆ. ಇದರಲ್ಲಿ ಹೊರಗಿನ ಖಜಾನೆ ಹಾಗೂ ಒಳಗಿನ ಖಜಾನೆ ಅನ್ನೋ 2 ಚೆಂಬರ್ಗಳಿವೆಯಂತೆ. ಹೊರಗಿನ ಖಜಾನೆಯಲ್ಲಿರುವ ಆಭರಣಗಳನ್ನು ವಾರ್ಷಿಕ ಜಗನ್ನಾಥ ರಥೋತ್ಸವ ಹಾಗೂ ಇನ್ನಿತರೆ ಪ್ರಮುಖ ಆಚರಣೆಗಳ ವೇಳೆ ಅಲ್ಲಿಂದ ತಂದು ದೇವರಿಗೆ ತೊಡಿಸಲಾಗುತ್ತೆ. ಹೀಗಾಗಿ ಈ ಖಜಾನೆಯನ್ನು ಆಗಾಗ ಓಪನ್ ಮಾಡಲಾಗುತ್ತೆ. ಇನ್ನು ವಜ್ರ ವೈಡೂರ್ಯಗಳನ್ನು ಹೊಂದಿದೆ ಅಂತ ಹೇಳಲಾಗುವ 2ನೇ ಖಜಾನೆಯನ್ನು 1978ರಲ್ಲಿ ಕೊನೆಯ ಬಾರಿಗೆ ತೆಗೆದು ಲೆಕ್ಕಾಚಾರ ಮಾಡಲಾಗಿತ್ತು. ಅಂದು ಆ ಭಂಡಾರದಲ್ಲಿ 128.38 kg ತೂಕದ ಚಿನ್ನ, 221 kgಯಷ್ಟು ಬೆಳ್ಳಿ ಇದರಲ್ಲಿ ಇತ್ತು ಅಂತ ಹೇಳಲಾಗುತ್ತೆ. ಇನ್ನು ಒಳಗಿನ ಖಜಾನೆಯಲ್ಲಿ 43 kg ಚಿನ್ನ ಹಾಗೂ 148 kgಯಷ್ಟು ಬೆಳ್ಳಿಯ ವಸ್ತುಗಳಿವೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಒಟ್ಟು ಈ 2 ಖಜಾನೆಯಲ್ಲಿ 171 kgಯಷ್ಟು ಚಿನ್ನ ಇದೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಈ ದೇವಾಲಯದ ಕಾಯ್ದೆ ಪ್ರಕಾರ ಪ್ರತಿ 3 ವರ್ಷಗಳಿಗೆ ಒಮ್ಮೆ 2 ಖಜಾನೆಯನ್ನು ತೆಗೆದು ಅದರಲ್ಲಿನ ಬೆಲೆ ಬಾಳುವ ವಸ್ತುಗಳ ಲೆಕ್ಕವನ್ನು ಪರಿಶೀಲನೆ ಮಾಡಬೇಕು. ಆದರೆ ಕಳೆದ 46 ವರ್ಷದಿಂದ ಇಲ್ಲಿ ಯಾವುದೇ ಆಡಿಟ್ ಆಗಿಲ್ಲ. ನವೀನ್ ಪಟ್ನಾಯಕ್ ಅಧಿಕಾರಕ್ಕೆ ಬಂದ ನಂತರವಂತೂ ಖಜಾನೆಯ ಬೀಗದ ಕೈಯೇ ಕಳೆದು ಹೋಗಿದೆ ಅನ್ನೋ ನೆಪವನ್ನು ಕೊಡಲಾಗಿತ್ತು. 2018ರಲ್ಲಿ ಒಡಿಶಾ ಹೈಕೋರ್ಟ್ ಆದೇಶದ ಮೇರೆಗೆ ಭಾರತೀಯ ಪುರಾತತ್ವ ಇಲಾಖೆ ದೇವಾಲಯದ ಮುಖ್ಯ ಆಡಳಿತಾಧಿಕಾರಿ, ಪುರಿ ಜಿಲ್ಲೆಯ ಜಿಲ್ಲಾಧಿಕಾರಿ ಸೇರಿದ ಹಾಗೆ 16 ಸದಸ್ಯರ ತಂಡ ಒಳಗಿನ ಭಂಡಾರವನ್ನು ತೆರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದರೆ ಆ ತಂಡ ತೆಗೆದುಕೊಂಡು ಬಂದಿದ್ದ ಕೀ ಮ್ಯಾಚ್ ಆಗದೆ ಆ ಬಾಗಿಲು ಓಪನ್ ಆಗಿರಲಿಲ್ಲ. ಅವತ್ತು ಇದು ದೊಡ್ಡ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಅಂದಹಾಗೆ ಈ ದೇವಾಲಯದ ಭಂಡಾರದ ಒಂದು ಕೀ ಸರ್ಕಾರದ ಬಳಿ ಹಾಗೂ ಮತ್ತೊಂದು ಕೀ ಮುಖ್ಯ ಆಡಳಿತಾಧಿಕಾರಿಯ ಬಳಿ ಇರುತ್ತೆ. ಆದರೆ 2 ಕೀಗಳು ಕೂಡ ಕಳೆದದ್ದಾದರೂ ಹೇಗೆ? ಇದರ ಬಗ್ಗೆ ತನಿಖೆಯನ್ನು ನಡೆಸಿ ಅಂತ ಅವತ್ತಿನ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಈ ಬೀಗದ ಕೈ ಕಳವಾಗಿರುವ ಕುರಿತು ತನಿಖೆ ಮಾಡುವ ಸಂದರ್ಭದಲ್ಲಿ ರತ್ನಭಂಡಾರದ ಡೂಪ್ಲಿಕೇಟ್ ಕೀ ಜಿಲ್ಲಾ ದಾಖಲೆ ರೂಮ್ನಲ್ಲಿ ಸಿಕ್ಕಿತ್ತು. ಸೀಲಾಗಿದ್ದ ಎನ್ವಲಪ್ ಒಂದರ ಮೇಲೆ ರತ್ನಭಂಡಾರದ ಡೂಪ್ಲಿಕೇಟ್ ಕೀ ಅಂತ ಬರೆಯಲಾಗಿತ್ತು. ಹಾಗೆ ನೋಡಿದ್ರೆ ದೇವಾಲಯದ ನಿಯಮಾವಳಿಗಳ ಪ್ರಕಾರ ಯಾವುದೇ ಕೀಯನ್ನು ಡೂಪ್ಲಿಕೇಟ್ ಮಾಡೋ ಹಾಗಿಲ್ಲ. ಆದರೂ ಕೂಡ ಈ ಡೂಪ್ಲಿಕೇಟ್ ಕೀಯನ್ನು ಯಾಕೆ ತಯಾರು ಮಾಡಲಾಗಿತ್ತು ಅನ್ನೋದು ಇಲ್ಲಿವರೆಗೂ ಕೂಡ ತಿಳಿದು ಬಂದಿಲ್ಲ. ಹೀಗೆ ಸಾಕಷ್ಟು ವಿವಾದಗಳು ನಡೆದರೂ ಕೂಡ ಈ ಖಜಾನೆಯನ್ನು ಓಪನ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿರಲಿಲ್ಲ. ಆದರೆ ಈಗ 2ನೇ ಖಜಾನೆಯನ್ನು ತೆಗೆಯುವ ಸಂದರ್ಭ ಬಂದಿದೆ. ಜುಲೈ 14ರಂದು ಈ ಖಜಾನೆಯನ್ನು ಓಪನ್ ಮಾಡೋದಾಗಿ ನೂತನ ಸಮಿತಿ ಹೇಳ್ತಾ ಇದೆ. ಇಲ್ಲಿ ಸಮಿತಿಯ ಬೇಡಿಕೆಗೆ ಸರ್ಕಾರ ಒಪ್ಪಿಗೆಯನ್ನು ಕೊಡುತ್ತಾ ಸರ್ಕಾರ ತಾನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಜಗನ್ನಾಥ ದೇವಾಲಯದ ಇತಿಹಾಸವನ್ನು ನೋಡಿದ್ರೆ ದೇವಾಲಯದ ದಾಖಲೆಗಳ ಪ್ರಕಾರ ಅವಂತಿ ರಾಜ್ಯದ ಇಂದ್ರದ್ಯುಮ್ನ ಈ ಜಗನ್ನಾಥ ದೇವಾಲಯವನ್ನು ನಿರ್ಮಿಸಿದ್ದ ಅಂತ ಹೇಳಲಾಗುತ್ತೆ. ಆ ಬಳಿಕ ಪ್ರಸ್ತುತ ಇರುವ ದೇವಾಲಯವನ್ನು 12ನೇ ಶತಮಾನದಲ್ಲಿ ಗಂಗಾ ವಂಶದ ಅನಂತವರ್ಮನ್ ಚೋಡಗಂಗದೇವ ಅನ್ನೋ ರಾಜ ಮರು ನಿರ್ಮಾಣ ಮಾಡಿದ್ದ ಅಂತ ಹೇಳಲಾಗುತ್ತೆ. ಮೊದಲಿಗೆ ಶೈವ ಧರ್ಮವನ್ನು ಅನುಸರಿಸ್ತಾ ಇದ್ದ ಅನಂತವರ್ಮನ್ ಆ ಬಳಿಕ ವೈಷ್ಣವ ಧರ್ಮಕ್ಕೆ ಬದಲಾಗ್ತಾನೆ. ಆ ಬಳಿಕ ಜಗನ್ನಾಥನಿಗಾಗಿ ಈ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾನೆ. ಕ್ರಿಸ್ತಶಕ 1112ರಲ್ಲಿ ಈ ದೇವಾಲಯದ ನಿರ್ಮಾಣ ಕಾರ್ಯ ಆರಂಭ ಆಗಿರಬೇಕು ಅಂತ ಹೇಳಲಾಗುತ್ತೆ. ಹಾಗೂ ದೇವಾಲಯದ ನಿರ್ಮಾಣ ಕಾರ್ಯ ಅನಂತವರ್ಮನ ಮಗ ಅನಂಗ ಭೀಮನ ಆಡಳಿತ ಕಾಲದಲ್ಲಿ ಕೊನೆಯಾಯಿತು ಅಂತ ಕೂಡ ದಾಖಲೆಗಳು ಹೇಳ್ತವೆ.
ಆ ನಂತರ ಈ ದೇವಾಲಯ ಗಂಗಾ ಹಾಗೂ ಗಜಪತಿ ವಂಶದ ರಾಜರ ಆಳ್ವಿಕೆಯ ಕಾಲದಲ್ಲಿ ಅಭಿವೃದ್ಧಿಯನ್ನು ಹೊಂದಿತ್ತು ಅಂತ ಇತಿಹಾಸದ ಪುಟಗಳು ಹೇಳುತ್ತವೆ. ಪ್ರಸ್ತುತ ಈ ದೇವಾಲಯ ಕಳಿಂಗ ವಾಸ್ತುಶಿಲ್ಪವನ್ನು ಹೊಂದಿದೆ. ಇದು ಗೆಳೆಯರೆ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.